ಹಲೋ ಹಾಯ್ ಎಲ್ರಿಗೂ ನಮಸ್ಕಾರಗಳು. ಇವತ್ತು ಬಿಗ್ ಬಾಸ್ನಲ್ಲಿ ಇರುವಂತಹ ಒಂದು ಸೀಕ್ರೆಟ್ ವಿಷಯದ ಬಗ್ಗೆ ನಿಮ್ಮ ಹತ್ರ ಮಾತಾಡ್ಬೇಕಂತ ಬಂದಿದ್ದೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಎಲ್ಲರೂ ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಏನು ಸೀಕ್ರೆಟ್ ರೂಮ್ ಮ್ಯಾಟ್ರ್ ಅಂತ ಹೇಳ್ತಾ ಇದ್ದೀನಿ ನೋಡಿ. ಬಿಗ್ ಬಾಸ್ ಮನೆಯಲ್ಲಿ ಒಂದು ಸಪರೇಟ್ ರೂಮ್ ಇರುತ್ತೆ. ಸ್ಮೋಕ್ ಮಾಡೋರು ಅಂತೇಳಿ ಸಪರೇಟ್ ಒಂದು ರೂಮ್ ಮಾಡಿರ್ತಾರೆ, ಸ್ಮೋಕಿಂಗ್ ರೂಮ್ ಅಂತೇಳಿ. ಅದರಲ್ಲಿ ಅವಾಗವಾಗ ಹೊರಗಡೆಯಿಂದ ಸ್ಪರ್ಧಿಗಳು ಬಟ್ಟೆ ತರಿಸ್ಕೊಳ್ತಿರ್ತಾರೆ. ಅದೇ ರೀತಿಯಾಗಿ ಚಟ ಇರುವಂಥವ್ರು, ಸ್ಮೋಕಿಂಗ್ ಅಭ್ಯಾಸ ಇರುವಂಥವ್ರು ಹೊರಗಡೆಯಿಂದ ಸಿಗರೇಟ್ ಪ್ಯಾಕ್ಗಳನ್ನು ತರಿಸ್ಕೊಂಡು ಅಲ್ಲಿ ಇಟ್ಟಿರ್ತಾರೆ. ನಡುವೆ ಆಗಾಗ ಅಭ್ಯಾಸ ಇದ್ದಾಗ, ಚಟ ಇದ್ದಾಗ ಹೋಗಿ ಕುಡ್ಕೊಂಡು ಬರುವಂಥ ಒಂದು ಅಭ್ಯಾಸ ಇರುತ್ತೆ. ಇದನ್ನು ಯಾರು ಹೊರಗಡೆ ಬಿಗ್ ಬಾಸ್ನವ್ರು ತೋರಿಸಲ್ಲ. ಅಂಥ ಚಟಗಳಲ್ಲಿ ಚಟಗಾರ ಒಬ್ಬನಿದ್ದ, ಅವನೇ ಕಾಕ್ರೋಚ್ ಸುದೀರ್. ಈ ಕಾಕ್ರೋಚ್ ಸುದೀರ್ ಯಾವ ಥರದ ಮನುಷ್ಯ ಅಂದರೆ, ಟಾಸ್ಕ್ ಆಡ್ತಾನೋ ಇರ್ತಾನೋ ಗೊತ್ತಿಲ್ಲ, ಆ್ಯಕ್ಟಿವಿಟೀಸ್ನಲ್ಲಿ ಇರ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ಬಿಗ್ ಬಾಸ್ ಗೆಲ್ತಾನೋ ಎಷ್ಟು ದಿನ ಇರ್ತಾನೋ ಗೊತ್ತಿಲ್ಲ. ಮೇ ಬಿ ಇದೇ ವಾರ ಹೋಗ್ಬೋದು, ಬರೋ ವಾರ ಇನ್ನೊಂದು ವಾರದಲ್ಲಿ ಹೋಗ್ಬೋದು. ಏನೋ ಒಂದು ಕಡೆ ಬಿಗ್ ಬಾಸ್ನವರ ಕೃಪಾ ಕಟಾಕ್ಷದಿಂದ ಜನ ಕಡಿಮೆ ಆಗಬಾರ್ದು ಅಂತೇಳಿ ಸುಮ್ಮನೆ ಯಾವುದೂ ಆ್ಯಕ್ಟಿವಿಟೀಸ್ ಇರದಿದ್ರು ಇಟ್ಕೊಂಡಿದ್ದಾರೆ. ಅಂಥ ಕಾಕ್ರೋಚ್ ಸುದೀರ್ ದೊಡ್ಡ ಸ್ಮೋಕರ್. ಈ ಮನುಷ್ಯ ಸ್ಮೋಕ್ ಇಲ್ದಿದ್ರೆ ನಡೆಯಲ್ಲ. ಆ್ಯಕ್ಟಿವಿಟೀಸು, ಟಾಸ್ಕು, ಬಿಗ್ ಬಾಸ್ ಏನಿಲ್ಲ ಅಂದ್ರೂ ಪರವಾಗಿಲ್ಲ, ಸ್ಮೋಕ್ ಮಾತ್ರ ಇರಲೇಬೇಕು. ಆತ ಜಾಸ್ತಿ ಸ್ಮೋಕಿಂಗ್ ರೂಮನ್ನು ಜಾಸ್ತಿ ಬಳಸ್ಕೊಡ್ತಾ ಇರ್ತಾನೆ. ಈ ಬಿಗ್ ಬಾಸ್ ಮನೆಯಲ್ಲಿ ಏನಾದರೂ ಟಾಸ್ಕ್ಗಳು ಅಥವಾ ಆ್ಯಕ್ಟಿವಿಟೀಸ್ನಲ್ಲಿ ಸ್ಪರ್ಧಿಗಳು ಫೇಲ್ ಆದಾಗ ಅಥವಾ ಸಮಂಜಸವಾಗಿ ಆಡದೇ ಇದ್ದಾಗ ಈ ಬಿಗ್ ಬಾಸ್ ಮನೆಯಲ್ಲಿ ಅಡುಗೆಗೆ, ಊಟಕ್ಕೆ ದಿನಸಿಗಳನ್ನು ಕಡಿಮೆ ಕೊಳ್ಳಾಗತ್ತೆ. ಅಂಥ ಟೈಮಲ್ಲಿ ಎಲ್ಲರೂ ಊಟ ಮಾಡಬೇಕಾಗತ್ತೆ, ಸ್ವಲ್ಪ ಊಟ ಇರುತ್ತೆ. ಆಗಾಗ ನಡುವೆ ಹೊಟ್ಟೆ ಹಸು ಆಗ್ತಿರುತ್ತೆ. ಅಂಥ ಮನುಷ್ಯ ಈ ಸುಧೀರ್ಗೆ ಆ ಥರ ಆಗ್ತಿರುತ್ತೆ. ಆತ ಆಗಾಗ ಕಳ್ಳತನಗಳನ್ನು ಮಾಡಿ ತಿಂತಿರ್ತಾನೆ. ಉದಾಹರಣೆಗೆ ಮೊನ್ನೆ ರಕ್ಷಿತಾ ಶೆಟ್ಟಿ ಅವರ ಪೇರಳೆ ಹಣ್ಣನ್ನು ಕತ್ಕೊಂಡು ತಿಂದಿದ್ದ, ಮತ್ತು ಸ್ಟೋರ್ ರೂಮ್ ಕಿಚನ್ ರೂಮ್ನಲ್ಲಿ ಇದ್ದ ಯಾವುದೋ ಒಂದು ಆ್ಯಪಲು ಏನೋ ಒಂದು ಕತ್ಕೊಂಡು ತಿಂದಿದ್ದ. ಈ ರೀತಿ ಇರುವಂಥ ವ್ಯಕ್ತಿ. ಹೀಗಿರಬೇಕಾದ್ರೆ ಒಂದು ಮೊನ್ನೆ ಉತ್ತಮ ಕೊಡುವಂಥ ಒಂದು ಸಂದರ್ಭ ಬಂತು. ಬಿಗ್ ಬಾಸ್ನಲ್ಲಿ ಈ ವಾರದ ಉತ್ತಮ ಯಾರು ಅನ್ನುವಂಥದ್ದನ್ನು ತೀರ್ಮಾನ ಮಾಡಬೇಕಾಯಿತು. ಅಂಥದ್ರಲ್ಲಿ ಕಾಕ್ರೋಚ್ ಸುಧೀರ್ ಅವರು ಕೂಡ 6 ಮತಗಳನ್ನು ತಗೊಂಡಿದ್ರು. ಎಲ್ಲರೂ ಟಾರ್ಗೆಟ್ ಮಾಡಿ ಈ ವಾರ ಇವನಿಗೆ ಜೈಲಿಗೆ ಹಾಕಿಸ್ಲೇಬೇಕು ಅಂಥೇಳಿ ಟಾರ್ಗೆಟ್ ಮಾಡಿದ್ದ ಗಿಲ್ಲಿಗೂ ಕೂಡ 6 ಕಳಪೆಗಳು ಬಿದ್ದಿದ್ದು. ಎಲ್ಲರೂ ಟಾರ್ಗೆಟ್ ಮಾಡಿ ಈ ವಾರದಲ್ಲಿ ಗಿಲ್ಲಿನ ಜೈಲಿಗೆ ಕಳಿಸ್ಬೇಕು, ಕಳಪೆಗಳನ್ನು ಹಾಕಬೇಕು ಅಂತೇಳಿ ಡಿಸೈಡ್ ಮಾಡಿಕೊಂಡು ಅಶ್ವಿನಿ ಗೌಡರವರ ಕುಮ್ಮತ್ತಿನಿಂದ ಬಹಳಷ್ಟು ಜನ ಒಂದು ಕಡೆ ಸೇರಿಕೊಂಡು ಈ ಗಿಲ್ಲಿಗೆ ಕಳಪೆಗಳನ್ನು ಕೊಟ್ಟಿದ್ರು. ಆದರೆ ಎಲ್ಲೋ ಒಂದು ಕಡೆ ಇನ್ನೊಂದು ತಂಡ ಈ ಸುಧೀರ್ಗೆ 6 ಕಳಪೆಗಳನ್ನು ಕೊಟ್ಟಿತ್ತು. ಇಂತಹ ಸಂದರ್ಭದಲ್ಲಿ ಕಾಕ್ರೋಚ್ ಸುಧೀರ್ ಅವರು ತನ್ನ ಮತವನ್ನು ಏನು ಚಲಾಯಿಸಿರಲಿಲ್ಲ, ಅದನ್ನು ಗಿಲ್ಲಿ ಕಳಪೆ ಅಂತೇಳಿ ತನ್ನ ಮತವನ್ನು ಗಿಲ್ಲಿಗೆ ಕೊಡ್ತಾನೆ. ಆಯಿತು, ಅದರಲ್ಲೇ ತಪ್ಪಂತೀರಾ? ಇಲ್ಲ, ಅದರಲ್ಲಿ ಒಂದು ತಪ್ಪಿದೆ ನೋಡಿ. ಏನು ತಪ್ಪಿದೆ ಗೊತ್ತಾ? ಈ ಕಾಕ್ರೋಚ್ ಸುಧೀರ್ ಸ್ಮೋಕ್ ಇಲ್ದಿದ್ರೆ ನಡೆಯಲ್ಲ. ಈ ಕಾಕ್ರೋಚ್ ಸುಧೀರ್ ಏನಾದರೂ ಜೈಲಿಗೆ ಹೋಗಿ ಬಂದಿದ್ರೆ, ಕಳಪೆ ಪಟ್ಟ ಹೊತ್ಕೊಂಡು ಜೈಲು ಸೇರ್ಕೊಂಡಿದ್ರೆ, ಆಮೇಲೆ ಇವನಿಗೆ ಈ ಸ್ಮೋಕಿಂಗ್ ರೂಮಲ್ಲಿ ಎಂಟ್ರಿ ಇರ್ತಿಲ್ಲಲ್ಲ, ಕೇವಲ ಬಾತ್ರೂಮಲ್ಲಿ ಮಾತ್ರ ಎಂಟ್ರಿ ಇರ್ತಾ ಇತ್ತು. ಅದನ್ನು ಬಿಟ್ಟರೆ ಈ ಜೈಲಿಗೆ ಬಂದವರಿಗೆ ಸ್ವಲ್ಪ ದಿನಗಳ ಕಾಲ ಈ ಸ್ಮೋಕಿಂಗ್ ರೂಮ್ನಲ್ಲಾಗಲಿ ಹೊರಗಡೆಯಲ್ಲೂ ತಿರುಗಾಡೋಕ್ಕೆ ಅವಕಾಶ ಇರಲ್ಲ. ಬಾತ್ರೂಮ್ನಲ್ಲಿ ಬಿಟ್ಟು ಅವರು ಕ್ಯಾಪ್ಟನ್ನ ಅಂಡರ್ನಲ್ಲೇ ಇರಬೇಕಾಗುತ್ತೆ. ಮಾಳು ನಿಪ್ನಾಳ್ ಅವರು ಈ ವಾರದ ಕ್ಯಾಪ್ಟನ್ ಆಗಿದ್ದರು. ಅವರು ಈ ಸ್ಟ್ರಿಕ್ಕನ್ನು, ಈ ನಿಯಮವನ್ನು ಫಾಲೋ ಮಾಡಲಿಕ್ಕೆ ಎಲ್ಲರೂ ಸೂಚನೆಯನ್ನು ನೀಡಿದರು. ಇಂಥ ಸಂದರ್ಭದಲ್ಲಿ ಹೆದರಿದ ಕಾಕ್ರೋಚ್ ಸುಧೀರ್ ಅವರು, ನಾನೇನಾದರೂ ಕಳಪೆ ಆಗ್ಬಿಟ್ಟು ಜೈಲಿಗೆ ಹೋಗ್ಬಿಟ್ರೆ ನನಗೆ ಈ ಸ್ಮೋಕಿಂಗ್ ರೂಮು ಹೋಗೋಕ್ಕಾಗಲ್ಲಲ್ಲಪ್ಪ, ಏನು ಇರ್ದಿದ್ರು ಪರವಾಗಿಲ್ಲ, ನನಗೆ ಈ ಸ್ಮೋಕಿಂಗ್ ರೂಮ್ ಬೇಕು ಅನ್ನುವಂಥ ಒಂದು ಮನಸ್ಸಲ್ಲಿ ಇಟ್ಕೊಂಡು ಕಾಕ್ರೋಚ್ ಸುಧೀರ್ ಅವರಿಗೆ 7ನೇ ಕಳಪೆಯನ್ನು ಕೊಡ್ತಾನೆ. ಅಲ್ಲಿಗೆ ಈ ಗಿಲ್ಲಿ ನಟ ಈ ಜೈಲು ಸೇರ್ತಾನೆ ಅತಿ ಹೆಚ್ಚು ಕಳಪೆಗಳನ್ನು ತಗೊಂಡು. ಇದು ಅತಿ ಮುಖ್ಯವಾದ ಪಾಯಿಂಟ್. ಇದನ್ನು ಯಾರು ಕಾಕ್ರೋಚ್ ಸುಧೀರ್ ಅವರೇ ನಿನ್ನೆ ಸ್ಯಾಟರ್ಡೆ ಕಿಚ್ಚನ ವಾರದ ಕಥೆಯಲ್ಲಿ ಕಿಚ್ಚ ಸಾಹೇಬರ ಮುಂದೆ ಒಪ್ಕೊಂಡ್ರು. ಯಾವಾಗ ಒಪ್ಕೊಂಡ್ರಂದ್ರೆ, ನೀನು ಗಿಲ್ಲಿ ಕಳಪೆ ತಗೊಂಡು ಜೈಲು ಹೋಗಿದ್ದು ಸರಿನೇನಪ್ಪ ಅಂತ ಕಾಕ್ರೋಚ್ ಸುಧೀರ್ ಅವ್ರು ಕೇಳಿದಾಗ, ಇಲ್ಲಣ್ಣ ಸರಿ ಇಲ್ಲ, ನನಗೆ ಒಂದು ಸಿಗರೇಟ್ ಚಟ ಇತ್ತು, ಕ್ಯಾಪ್ಟನ್ ಅವರು ಜೈಲಿಗೆ ಹೋಗಿ ಬಂದರೆ ಸಿಗರೇಟ್ ರೂಮ್ಗೆ ಅಲೋ ಇಲ್ಲ, ಸ್ಮೋಕಿಂಗ್ ರೂಮ್ಗೆ ಅಲೋ ಇಲ್ಲ ಅಂತ ಹೇಳಿದ್ರು. ಆ ಒಂದು ಸ್ಮೋಕಿಂಗ್ ರೂಮನ್ನು ನಾನು ಬಿಟ್ಕೊಳ್ಳಿಕ್ಕೆ ತಯಾರಿರಲಿಲ್ಲ, ಅದಕ್ಕೋಸ್ಕರ ನಾನು ಗಿಲ್ಲಿಗೆ ಕಳಪೆಯನ್ನು ಕೊಟ್ಟು ಜೈಲಿಗೆ ಕಳಿಸಿದೆ ಅಂತ ಹೇಳ್ತಾನೆ. ನೋಡಿ, ಅಂತ 4 ನನ್ನ ಮಕ್ಕಳು ಈ ಬಿಗ್ ಬಾಸ್ನಲ್ಲಿ ಬಂದಿರ್ತಾರೆ. ಅಂಥವ್ರಿಗೆ ಸ್ಮೋಕಿಂಗ್ ರೂಮನ್ನು ಇಟ್ಟಂಥವ್ರು ಇವರು 4 ನನ್ನ ಮಕ್ಕಳು. ಹಾಗಾಗಿ ಇಂಥ ಕಚಡ ವ್ಯವಹಾರ ಎಲ್ಲ ಈ ಬಿಗ್ ಬಾಸ್ನಲ್ಲಿ ನಡೀತಾ ಇದೆ.
ಅದೆಲ್ಲ ಅಷ್ಟು ಈಸಿಯಾಗಿ ಲೀಕ್ ಆಗಲ್ಲ ಬಿಡಿ ಈ ಮ್ಯಾಟ್ರ್. ನಾನೇನೋ ಒಂದು ತಗೊಂಡು ಬಂದಿದ್ದೀನಿ, ಇದನ್ನು ತಿಳಿದಂಥ ಕಿಚ್ಚ ಸುದೀಪ್ ಅವರು ಎಲ್ಲೋ ಒಂದು ಕಡೆ ಮಾನ ಮರ್ಯಾದೆ ಹೋಗ್ಬಿಡುತ್ತೆ ಅಂತೇಳಿ ಜನರಿಗೋಸ್ಕರ, ಸ್ಪರ್ಧಿಗಳಿಗೋಸ್ಕರ, ಅಲ್ಲಿ ಒಳಗಡೆ ಇರುವಂಥ ಈ ವೀಕ್ಷಕರಿಗೋಸ್ಕರ ಈ ಬಿಗ್ ಬಾಸ್ ಮನೆಯಲ್ಲಿದ್ದ ಸ್ಮೋಕಿಂಗ್ ರೂಮನ್ನು 2-3 ವಾರಗಳ ಕಾಲ ಬಂದ್ ಮಾಡಿಬಿಡಿ ಬಿಗ್ ಬಾಸ್ನವರೇ ಅಂಥೇಳಿ ಬಿಗ್ ಬಾಸ್ನವ್ರಿಗೆ ಕನ್ವಿನ್ಸ್ ಮಾಡಿ ಈ ಬಿಗ್ ಬಾಸ್ನ ಸ್ಮೋಕಿಂಗ್ ರೂಮ್ಗೆ ಲಾಕ್ ಮಾಡಿಸಿದ್ದಾರೆ ಅಂತ ವಿಷಯ ಗೊತ್ತಾಗಿದೆ ವೀಕ್ಷಕರೇ. ಈ ವಿಷಯದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋಂಥದ್ದನ್ನು ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆ ನನ್ನ ಈ ಚಾನಲ್ ನಿಮಗೆ ಇಷ್ಟ ಆದರೆ, ನನ್ನ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದೇ ಮಾತರಂ.